ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾವಿವಾಗ ಅಯೋಧ್ಯೆಗೆ ಬಂದಿದ್ದೀವಿ. ಅಯೋಧ್ಯೆಯಲ್ಲಿ ಇಳಿದು ಇವಾಗ ಟಿಫನ್ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗಬೇಕು ಗೈಸ್. ಈಗ ನೋಡಿ ಗೈಸ್, ಇಲ್ಲಿ ಟಿಫನ್ ಎಲ್ಲ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದಾರೆ. ಉಪ್ಪಿಟ್ಟೆಲ್ಲ ತಿನ್ಕೊಂಡು ಈಗ ಅಯೋಧ್ಯೆ ಟೆಂಪಲ್ಗೆ ಹೊರಡ್ತಾ ಇದ್ದೀವಿ. ಈಗ ಉಪ್ಪಿಟ್ಟು ಮತ್ತು ಮೊಸರನ್ನ ಎರಡೂ ಮಾಡಿದ್ದಾರೆ. ಗೈಸ್, ಉಪ್ಪಿಟ್ಟು ಎಲ್ಲ ಖಾಲಿಯಾಗಿದೆ, ಅಲ್ಲೇ ಅರ್ಧ. ಮೊಸರನ್ನೂ ಖಾಲಿಯಾಗಿಬಿಟ್ಟಿದೆ. ಓಕೆ ಗೈಸ್, ದೇವಸ್ಥಾನ ಟೆಂಪಲ್ ಹೋದ್ಮೇಲೆ ಮುಂದಿನ ವಿಡಿಯೋನ ಅಪ್ಡೇಟ್ ಮಾಡ್ತೀನಿ ಗೈಸ್. ಇಲ್ಲಿ ಶ್ರೀರಾಮ ಮತ್ತು ಸೀತೆಗೆ ಪಟ್ಟಾಭಿಷೇಕ ಮಾಡಿದಂಥ ಅಯೋಧ್ಯೆ ಇದು. ಒಳಗಡೆಗೆ ಹೋಗ್ತಾ ಇದ್ದೀವಿ ಎಂಟ್ರೆನ್ಸಿಂದ. ಈಗ ಜೋರಾಗಿ ಮಾತಾಡು. ನೋಡಿ ಗೈಸ್, ಇಲ್ಲೇ ಶ್ರೀರಾಮನಿಗೆ ಪಟ್ಟಾಭಿಷೇಕ ಆಗಿರೋದು. ಈಗ ಒಳಗಡೆ ಹೋಗ್ತಾ ಇದ್ದೀವಿ ಎಲ್ರೂ. ನೋಡಿ ಗಾಯ್ಸ್, ಹೆಂಗ್ ಮಾಡ್ತಾರೆ. ಪಾದ, ಶ್ರೀರಾಮನ ಪಾದ. ಸೀತಾರಾಮ ಟೆಂಪಲ್. ಈ ನೀರಿನಲ್ಲಿ ಕಲುಷ ಇದು ಸೀತಾರಾಮ ಅಭಿಷೇಕ ಆದಂಥ ಜಾಗ ಇದು. ಗೈಸ್, ಇದು ಅಯೋಧ್ಯೆ ಆಂಜನೇಯ ಟೆಂಪಲ್ಲು. ಒಳಗಡೆಗೆ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಈಗ ಟೆಂಪಲ್ ಒಳಗಡೆಗೆ ಹೋಗ್ತಾ ಇದ್ದೀವಿ ಗೈಸ್. ಈಗ ಶಿವ ಕೃಷ್ಣ ಮತ್ತು ಅವರ ಸ್ನೇಹಿತರು पाठीत खाय. ಹಾಯ್ ಗೈಸ್, ಇವಾಗ ನಾವು ಅಯೋಧ್ಯೆ ಬಂದ್ವಿ. ರಾಮನ ಅಯೋಧ್ಯ ಮಂದಿರಕ್ಕೆ ನೋಡಿ ಗೈಸ್. ಇದೆ ಅಯೋಧ್ಯ ದ್ವಾರಕ ಪ್ರವೇಶ. ಅಯೋಧ್ಯ ಇದು. ಒಳಗಡೆ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ಗೈಸ್. ಒಳಗಡೆ ಹೋಗ್ತಾ ಇದ್ದೀವಿ. ಏನಿದೆ ಇಲ್ಲಿ? ಏನೂ ಇಲ್ಲ. ಹೌದಾ? ಮಿನಿಮಮ್ 12 ಗಂಟೆ ಇತ್ತು ಅಲ್ವಾ?
ಅಯೋಧ್ಯ ದ್ವಾರಕಾ ಲೈನ್ ಸಿಸ್ಟಮ್, ಲೈನಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ. ನಮ್ಮ ಕೋಜಿಕ್ಸ್ ಎಲ್ಲ ಬರ್ತಾ ಇದ್ದಾರೆ. ಹಾಯ್, ನಮ್ಮ ಕೋಜಿಕ್ಸ್ ಎಲ್ಲ ಲೈನಲ್ಲಿ ಹೋಗ್ತಾ ಇದ್ದಾರೆ ಹೊರಗಡೆಗೆ. ಫೈನಲಿ ಇವಾಗ ರಾಮನ ಮಂದಿರಕ್ಕೆ ಬಂದಿದ್ವಿ, ಅಯೋಧ್ಯೆ ರಾಮನ ಮಂದಿರ. ಗೋಪುರ ನೋಡಿ ಗೈಸ್, ನಾವಿದೆ ಫಸ್ಟ್ ಟೈಮ್ ಬಂದಿರೋದು, ನೀವು ಬನ್ನಿ. ತುಂಬ ಚೆನ್ನಾಗಿದೆ ಅಯೋಧ್ಯೆ ರಾಮನ ಮಂದಿರ. ಒಳಗಡೆ ಈ ಥರ ಇದೆ ರಾಮನ ಮಂದಿರ. ವೆರಿ ಕ್ರಿಯೇಟಿವ್ ಆಗಿದೆ ಮಾಡಿದ್ದಾರೆ ಎಲ್ಲ ರಾಮನ ಮಂದಿರನ. ಸೂಪರ್ ಆಗಿದೆ. ನೀವಂತೂ ಬಂದು ಒಂದ್ಸಲ ನೋಡ್ಕೊಂಡು ಹೋದರೆ ಸಾಕದಾಗಿರುತ್ತೆ. ನೀವು ತುಂಬ ಖುಷಿ ಪಟ್ಕೊಂಡು ಹೋಗ್ತೀರಾ. ಅಯೋಧ್ಯ ಇಲ್ಲೆಲ್ಲ ಚಪ್ಪಲಿಗಳ್ನ ಬಾಕ್ಸಲ್ಲಿ ಇಡ್ತಾರೆ ಗೈಸ್. ಇಲ್ಲೆಲ್ಲ ಚಪ್ಪಲಿಗಳ್ನ ಇಲ್ಲೇ ಇಡಬೇಕು. ಇಲ್ಲಿ ಬಂದರೆ ಏನಾದರೂ ಇಲ್ಲಿ ಒಳಗಡೆ ಬಂದಾದಮೇಲೆ ಚಪ್ಪಲಿಗಳ್ನ ಇಲ್ಲೇ ಇಡ್ಸ್ಕೊತಾರೆ. ಎಲ್ಲ ನಂಬರ್ಗಳಿದೆಯಲ್ಲ ಅಲ್ಲಿ ಚಪ್ಪಲಿ ಇಡಿಸ್ಕೊಂಡು ಕೀಗಳ್ನ ಕೊಡ್ತಾರೆ ಗೈಸ್. ಇದು ಶ್ರೀರಾಮ ಜನ್ಮಭೂಮಿ ಅಯೋಧ್ಯ ಒಳಗಡೆಗೆ ಎಂಟ್ರೆನ್ಸ್. ಗೈಸ್ ನೋಡಿ ಗೈಸ್, ಇದು ಶ್ರೀರಾಮನ ರಾಜಕೀಯ ಚಿಕಿತ್ಸಾಲಯ. ಇದು ಶ್ರೀರಾಮನ ಚಿಕಿತ್ಸಾಲಯ. ಎಲ್ಲ ಪ್ರತಿಯೊಂದು ನೋಡ್ಬೋದು ಗೈಸ್ ಇಲ್ಲಿ. ಸೂಪರ್ ಆಗಿದೆ. ಒಳಗಡೆ ಎಂಟ್ರೆನ್ಸಲ್ಲಿ ಮೊಬೈಲ್ ಇಸ್ಕೊಂಡ್ಬಿಡ್ತಾರೆ ಗೈಸ್. ನಾವು ಏನು ಸ್ವಲ್ಪ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ ಒಳಗಡೆ ಕಬೋರ್ಡಲ್ಲಿ ಇಡಿಸ್ಬಿಡ್ತಾರೆ. ಎಲ್ಲ ಸಕ್ಕತ್ತಾಗಿದೆ ಗೈಸು. ಶ್ರೀರಾಮನ ಜನ್ಮಭೂಮಿಗೆ ಬರಬೇಕು ಅಂದರೆ ಅದೃಷ್ಟ ಮಾಡಿರಬೇಕು ಗೈಸ್ ನಾವು. ತುಂಬ ಚೆನ್ನಾಗಿದೆ, ನೀವು ಬನ್ನಿ ಗೈಸ್. ಎಲ್ಲ ಮುಂದೆ ಹೊರಟಾರೆ. ಹಾಯ್ ಗೈಸ್, ಹಲೋ, ಗುಡ್ ಈವ್ನಿಂಗ್. ನಾವು ಇವಾಗ ಅಯೋಧ್ಯೆಯಿಂದ ಪ್ರಯಾಗರಾಜಿಗೆ ಬಂದಿದ್ದೀವಿ. ಎಲ್ಲರೂ ಸ್ನಾನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಈಗ ನಾವು 3 ಸಂಗಮಗಳು ಸೇರಿದೆಯಲ್ಲ, ಗಂಗಾ ನದಿ, ಕೂಡಲ ಸಂಗಮ, ಆ ನದಿ ಹತ್ರ ಹೋಗ್ತಾ ಇದ್ದೀವಿ. ವಿಡಿಯೋನ ಅಪ್ಡೇಟ್ ಮಾಡ್ತೀವಿ. ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಬಾಯ್. ಗೈಸ್ ನೋಡಿ ಗೈಸ್, ಇಲ್ಲಿ ಎಷ್ಟು ಚೆನ್ನಾಗಿ ಪಕ್ಷಿಗಳು ಹಾರಾಡ್ಕೊಂಡು ಹೋಗ್ತಾ ಇದೆ ಈ ಕತ್ಲೆನಲ್ಲೂ. ಸೂಪರ್ ಆಗಿದೆ ಗೈಸ್, ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಲೈನಾಗಿ. ನೋಡಿ ಲೈನಲ್ಲಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಪಕ್ಷಿಗಳೆಲ್ಲ. ಬೆಳ್ಳಕ್ಕಿಗಳು ಎಷ್ಟು ಚೆನ್ನಾಗಿದೆ ಗೈಸ್, ಸಕ್ಕತ್ತಾಗಿದೆ. ಲೈನಾಗಿ ಹೋಗ್ತಾ ಇದೆ ಇಷ್ಟು ಕತ್ಲೆಯಲ್ಲಿ. ನಾವು ಕತ್ಲೆನಲ್ಲಿ ಸ್ನಾನ ಮಾಡೋದಕ್ಕೆ ಬಂದಿದ್ದೀವಿ ನದಿಗೆ. ಬೆಳ್ಳಕ್ಕಿಗಳು ಕೂಡ ಇಷ್ಟೊತ್ತಲ್ಲಿ ಹೋಗ್ತಾ ಇದೆ ಗೈಸ್. ಲೈನಲ್ಲಿ ಹೋಗ್ತಾ ಇದೆ, ಲೈನಲ್ಲಿ ನೋಡಿ ಗೈಸ್. ಸೂಪರ್ ಆಗಿದೆ, ಎಷ್ಟು ಚೆನ್ನಾಗಿದೆ. ಓಕೆ ಗೈಸ್, ಸೊ ಗೈಸ್ ಇವಾಗ ನಾವು ಕುಂಭಮೇಳಕ್ಕೆ ಬಂದಿದ್ದೀವಿ ಸ್ನಾನ ಮಾಡೋದಕ್ಕೆ. ಸ್ವಲ್ಪ ಲೇಟ್ ಆಗೋಯ್ತು ಇಲ್ಲಿ ಬರೋ ಅಷ್ಟರಲ್ಲಿ. 9 ಗಂಟೆ ಆಗಿದೆ, ಕತ್ಲೆ ಆಗಿದೆ ನೋಡಿ ಗೈಸ್. ಇವಾಗ ನೋಡಿ ಹೊಳೆ ಕಾಣಿಸ್ತಾ ಇದೆಯಲ್ಲ ಸ್ವಲ್ಪ ಬೆಳಕಿರೋದ್ರಲ್ಲಿ. ಹಾಗಾಗಿ ಇವಾಗ ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು ಗೈಸ್. ಪ್ರಯಾಗರಾಜದಲ್ಲಿ ಇದ್ದೇವೆ. ಇಲ್ಲಿ ಸ್ನಾನ ಮಾಡಿ ಒಂದು ಬಾಟ್ಲಲ್ಲಿ ನೀರು ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಗೈಸ್. ಇಲ್ಲಿ ಪ್ರಯಾಗರಾಜದಲ್ಲಿ ಸ್ನಾನ ಮಾಡಿಕೊಂಡು ಮತ್ತೆ ಮುಂದಿನ ವೀಡಿಯೋಸ್ನ ಅಪ್ಡೇಟ್ ಮಾಡ್ತೀನಿ ಗೈಸ್.
ಇಲ್ಲಿ ಎಲ್ಲರೂ ಸ್ನಾನ ಮಾಡ್ತಾ ಇದ್ದಾರೆ ನದಿನಲ್ಲಿ. ಇದು ಯಾರ್ದಿದು ಬಾಟ್ಲುಗಳು ಯಾರ್ದು? ಅವರವು ಕವರ್ಗ ನಾ ಇಕ್ಕಾಗೊಮ್ಮೆ ಅವಳು ನೀನು ಎತ್ಕೊಂಡು ಹೋಗು. ಹಾಂ ನೋಡಿ ಗೈಸ್, ನಾವಿವಾಗ ಹನುಮಾನ್ ಜಯಂತಿ ಟೆಂಪಲ್ಗೆ ಬಂದಿದ್ದೀವಿ. ಸ್ನಾನ ಎಲ್ಲ ಮಾಡಿಕೊಂಡು ಬೇಗ ಎಲ್ಲ ಕ್ಲೋಸ್ ಆಗುತ್ತೆ ಅಂದರು. ಅದಕ್ಕೆ ಹಾಗೆ ನಾವು ಬೇಗ ಬೇಗ ಬಂದ್ವಿ. ಈಗಿನ್ನ ನಮ್ಮ ಅದೃಷ್ಟದಿಂದ ದೇವಸ್ಥಾನ ಇನ್ನೂ ಬಾಗಿಲು ತೆಗೆದಿದ್ದಾರೆ ಗೈಸ್. ಈಗ ದೇವಸ್ಥಾನ ಒಳಗಡೆ ಹೋಗಬೇಕು. ನೋಡಿ, ಪ್ರವೇಶ ದ್ವಾರ ಅಂತ ಇದೆ. ಈಗ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬರಬೇಕು ಗೈಸ್. ನೋಡಿಗೋಸ್ಕರ ಕಾಯ್ತಾ ಇರಿ. ಓಕೆ ಗೈಸ್, ಬಾಯ್. ಇವಾಗ ಒಳಗಡೆ ಹೋಗ್ತಾ ಇದೀವಿ ನಾವು. ಒಳಗಡೆ ದರ್ಶನ ಮಾಡ್ಕೊಂಡು ಹೊರಗಡೆ ಹೋಗ್ಬೇಕು ಗೈಸ್. ಈಗ ಆಂಜನೇಯ ಟೆಂಪಲ್ ಸ್ವಲ್ಪ ಕಾಣ್ತಾ ಇದೆ, ಸ್ವಲ್ಪ ಕಾಣಿಸ್ತಾ ಇದೆ. ದೇವ್ರ ದರ್ಶನ ಮಾಡ್ಕೋಬೇಕೀಗ. ಟೆಂಪಲ್ ಆಂಜನೇಯ ನೋಡಿ ಗೈಸ್, ಟೆಂಪಲ್ ಕೆಳಗಡೆಗಿದೆ ದೇವಸ್ಥಾನ. ಇದು ವಿಶೇಷತೆ ಗೊತ್ತಿಲ್ಲ, ಇದರ ವಿಶೇಷತೆ ಕೆಳಗಡೆಗಿದೆ. ನೋಡಿ, ಇಲ್ಲಿ ದೇವಸ್ಥಾನ ಕೈ ಮುಕ್ಕೊಂಡು ಬಂದ್ವಿ ಟೆಂಪಲ್ಗೆ. ಈಗ ಇದೇ ಟೆಂಪಲ್ ಇಲ್ಲಿ ಬರೋದು ಪ್ರಯಾಗರಾಜ್ ಕುಂಭಮೇಳದಲ್ಲಿ. ನೋಡಿ, ಇಲ್ಲೆಲ್ಲ ನಾಗರ ಬರ್ತಾ ಇದೆ. ಇಲ್ಲೆಲ್ಲ ಆಂಜನೇಯ ಎಲ್ಲ ಚಿಕ್ಕ ಚಿಕ್ಕದೆಲ್ಲ ಇಟ್ಟಿದ್ದಾರೆ. ಎಲ್ಲ ದೀಪಾರಾಧನೆ ಎಲ್ಲ ಮಾಡಿದ್ದಾರೆ.
ದೀಪಾರಾಧನೆ ಎಲ್ಲ ಎಲ್ಲ ದೇವಸ್ಥಾನ ಆಂಜನೇಯ ಟೆಂಪಲ್ ಅಂತೂ ಸೂಪರ್ ಆಗಿದೆ. ಒಳಗಡೆ ಎಲ್ಲ ದೀಪಾರಾಧನೆಗಳೆಲ್ಲ ನಡೀತಾ ಇದೆ ಇಲ್ಲಿ ನೋಡಿ ಗೈಸ್, ಸಕ್ಕತ್ತಾಗಿದೆ. चलते रहो जल्दी जल्दी. ಸೀತಾರಾಮ, ಆಂಜನೇಯ ಎಲ್ಲ ದೇವರುಗಳು ಕೂಡ ಇದೆ. ಓಕೆ, ಬರ್ತೀವಿ. ದೀಪಾರಾಧನೆ ತೋರಿಸ್ತಾ ಇದ್ದೀವಿ. ಆ ಕಡೆ ದೀಪಗಳವೆ ನೋಡು. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ದೀಪಾರಾಧನೆ ಎಲ್ಲ ಮಾಡಿದ್ದಾರೆ. ಒಂದು ಸೆಲ್ಫಿ ತಗೋ ನಮಗೆ. ಏನೋ 10 ಗಂಟೆ ಆದ್ರೂ ಬರ್ತಾನೆ ಇದ್ದಾರೆ ಗೈಸ್. ಸಿಕ್ಕಾಪಟ್ಟೆ ಪ್ರಸಿದ್ಧವಾಗಿದೆ ಈ ಟೆಂಪಲ್, ಸೂಪರ್ ಆಗಿದೆ. ನೀವು ಒಂದ್ಸಲ ಪ್ರಯಾಗರಾಜ್ ಕುಂಭಮೇಳದಲ್ಲಿ ಹೋಗಿ ಗೈಸ್. ನೋಡಿ ಗೈಸ್, ಕ್ರೌಡ್ ತುಂಬಾನೇ ಇದೆ. ಸರ್, ಈ ಟೆಂಪಲ್ ಬಗ್ಗೆ ವಿಶೇಷತೆ ಸ್ವಲ್ಪ ವಿವರಣೆ ಆಗಿ ಸ್ವಲ್ಪ ಹೇಳಿ ಸರ್. ಹಾಂ, ಓಕೆ, ಥ್ಯಾಂಕ್ ಯು. ಸೊ ಇದಾಗಿತ್ತು ಪ್ರಯಾಗ್ರಾಜ್ ಮತ್ತು ಅಯೋಧ್ಯೆ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಬಾಯ್. ಹತ್ತತ್ರ ಬನ್ನಿ, ಫುಲ್ ಕವರ್ ಆಗಲ್ಲ. ಹತ್ತತ್ರ ಬನ್ನಿ, ಸ್ವಲ್ಪ ಫುಲ್ ಕವರ್ ಆಗ್ತಾ ಇಲ್ಲ, ಸ್ವಲ್ಪ ಹತ್ರ ಬನ್ನಿ. ಹಿಂದೆಗಡೆ ಸ್ವಲ್ಪ ನಿಂತ್ಕೊಳ್ರಿ. ಅಲ್ಲ ಹಿಂಗ ಹಿಂದೆಗಡೆ ಸ್ವಲ್ಪ ನಿಂತ್ಕೊಳ್ರಿ. ಒಂದೇ ಲೈನ್ ಆಗಿ ಉದ್ದು ಹತ್ತತ್ರ ಇನ್ನ ಹತ್ರ ಕವರ್ ಆಗ್ತಾ ಇಲ್ಲ. ಎಲ್ಲ ಇಲ್ಲಿ ನೋಡ್ರಿ. ಮೂವರ್ನು ನೋಡ್ತಾ ಇದ್ದೀವಿ.